ಆದರೆ ವಿದ್ಯಾರ್ಥಿಗಳ ಎಕ್ಸಾಮು ಈ ದೇಶದ ಭವಿಷ್ಯ ಅಂತ ಬಂದಾಗ ಈ ರೀತಿ ಆಗುತ್ತೆ, ಹೇಗೆ ನೋಡ್ತೀರಿ ಇದನ್ನು? ಇವತ್ತು ನೀಟ್ UGಯಲ್ಲಿ ಆಗಿದೆ ಒಂದು ಲೀಕೇಜ್ ಏನಾಗಿದೆಯಲ್ಲ, ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ಬೋದು. ಈ ದೇಶಕ್ಕಾಗಿರೋಂಥದ್ದು ಇದಾಗಿರೋಂಥದ್ದು ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಅಲ್ಲ, ದೇಶಕ್ಕೆ ಸೀಮಿತ ಇರೋದು. ಇದರಲ್ಲಿ ರಾಜಕೀಯನ ತರಬಾರ್ದಾಗಿದೆ. ಇವತ್ತು ಇಡೀ ದೇಶದಲ್ಲಿ 551 ನಗರದಲ್ಲಿ ಮತ್ತು ವಿದೇಶದಲ್ಲಿ 14 ನಗರದಲ್ಲಿ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. 22,079 ಜನ ನೀಟ್ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಇದನ್ನು ತುಂಬ ಸೆನ್ಸಿಟಿವ್ ಮಾಡಬೇಕಾಯ್ತು. ಇಲ್ಲಿ ಮೇನ್ವಾಗಿ ನಮಗೆ ಕಾಣಿಸ್ತಾ ಇದ್ದು ಏನು NIT ಅವರು ಇದ್ದಾರಲ್ಲ, ಇವ್ರದ್ದು ಮೇನ್ ಭದ್ರತೆ ವಿಫಲ ಆಗಿದೆ ಅಂತ ಕಾಣಿಸ್ತಿದೆ. NIT ಮೇಲೆ ಯಾರಿಗೂ ನಂಬಿಕೆನೇ ಇಲ್ಲ ದೇಶದಲ್ಲಿ, ಆ ಮಟ್ಟಕ್ಕೆ ಹೋಗಿದ್ದಾರೆ. NIT ಅವ್ರ ಎಕ್ಸಾಮ್ನ ಅದನ್ನು ಕಂಡಕ್ಟ್ ಮಾಡೋಕ್ಕಾಯ್ತು, ಕೇಸ್ನ ತಗೋಬೇಕಾಗಿತ್ತು. ಯಾಕಂದರೆ ಇದು ಮಕ್ಕಳ ಭವಿಷ್ಯ, ಇಡೀ ದೇಶದ ಮಕ್ಕಳ ಭವಿಷ್ಯ ಇದು. ಇವತ್ತು ಒಂದು ಮಗು ಓದಬೇಕಾತಂದರೆ ದಿನಕ್ಕೆ 10 ಅವರ್ ಇಂಟು 600 ದಿನ, 10 ಅವರ್ ಇಂಟು 600 ದಿನಕ್ಕೆ ಹಾಕಿದ್ರೆ 6,000 ಅವರ್ ಮಕ್ಕಳು ಓದಬೇಕಾಗುತ್ತೆ. ಆ ಮಕ್ಕಳ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ಒಂದು ಚಾಲೆಂಜಸ್ ಇರ್ತದೆ. ತಂದೆ ತಾಯಿ ಒಂದು ಕಡೆ ಕಷ್ಟಪಡ್ತಾ ಇರ್ತಾರೆ, ಒಂದು ಕಡೆ ಗುಡಿಸ್ಲಲ್ಲಿ ಇರ್ತಾರೆ, ಒಂದು ಕಡೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಅವ್ರ ಕಣ್ಮುಂದೆ ಕಷ್ಟ, ತಂದೆ ತಾಯಿ ಕಷ್ಟ ಕಾಣಿಸ್ತಿದೆ, ಮಗು ಭವಿಷ್ಯ ಕಾಣಿಸ್ತಾ ಇರುತ್ತೆ. ಮಗುನ ಭವಿಷ್ಯ ತಂದೆ ತಾಯಿ ನೋಡ್ತಾರೆ, ತಂದೆ ತಾಯಿ ಬಂದು ಮಗು ಭವಿಷ್ಯ ಇರ್ತದೆ. ನನ್ನ ತಂದೆ ತಾಯಿ ಕಷ್ಟಪಡ್ತವ್ರೆ, ನಾನೇನಾದರೂ ಮಾಡೋದು ಮೆಡಿಕಲ್ ಮಾಡೋಣ, MBBS ಮಾಡಬೇಕು ಅಂತ ಮಗು 6,000 ಗಂಟೆ ಎಲ್ಲೂ ಎಡಬಿಡದಂಗೆ ಆ ನೀಟ್ ಎಕ್ಸಾಮ್ ಪ್ರಿಪೇರ್ ಆಗಿ ಬಂದಾಗ ಮಗುಗೆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಒಂದು ಭದ್ರತೆ ಇಲ್ಲ ಅಂದರೆ, ಇದು ಕೇಂದ್ರ ಸರ್ಕಾರದ ಭದ್ರತೆ ಪರೀಕ್ಷೆಯಲ್ಲಿರೋವಂಥ ಒಂದು NIT ಇದು ದ್ರೋಹ ಅಂತಲೇ ಹೇಳ್ಬೋದು. ಇವತ್ತು ಭೂತದ ಬೈ ಭಗವದ್ಗೀತೆ ಅನ್ನಂಗೆ ಕಾಂಗ್ರೆಸ್ ಅವರು ಟೀಕೆ ಮಾಡೋದಿದೆಯಲ್ಲ, ಇದು ತಪ್ಪು. ಯಾಕಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ KPSC ಕರ್ಮಕಾಂಡಗಳು ನಾವು ಎಷ್ಟು ನೋಡಿದ್ವಿ. ಒಂದೇ ಒಂದು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳು ತಯಾರು ಮಾಡೋಕ್ಕಾಗಲಿಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಬೀದಿಗೆ ಬಿದ್ದು ಎಷ್ಟು ಜನ ಹೋರಾಟಗಳು ಮಾಡಿದ್ರು. ನೀವೇನು ಉತ್ತರ ಕೊಟ್ರಿ? ಲಾಠಿ ಚಾರ್ಜ್ ಕೊಟ್ರಿ. ಇವತ್ತರೆಗೂ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಸರಿಯಾಗಿ ತಯಾರು ಮಾಡೋಕ್ಕಾದಂಥ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ನೀವು ಬೆಟ್ ಮಾಡಬೇಕಾದ್ರೆ ಈ ಒಂದು ಸಮಸ್ಯೆ ಬಂದಿದೆ, ಪರಿಹಾರ ಹುಡುಕ್ಬೇಕು, ಆಲ್ಟರ್ನೇಟಿವ್ ಹುಡುಕ್ಬೇಕು, ಸಲಹೆ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನೀವು ಕೇಳ್ತಾ ಇರೋದೇನು ಅಂತಂದ್ರೆ ನೇರವಾಗಿ ನೀವು ಪ್ರಶ್ನೆ ಮಾಡ್ತೀರಿ. ಒಂದ್ ನಿಮಿಷ ಮಾತಾಡ್ತೀರಿ, ಕಂಪ್ಲೀಟ್ ಮಾಡಕ್ ಬಿಡಿ. ಇವತ್ತು ರಾಜ್ಯ ಸರ್ಕಾರದ 108 ಸಮಸ್ಯೆಗಳು ಇಟ್ಕೊಂಡು ಇವತ್ತು ನೀವು ಅದಕ್ಕೆ ಒಂದು ಪರಿಹಾರದ ವ್ಯವಸ್ಥೆ ಮಾತಾಡಬೇಕು ಹೊರತು ನಿಮ್ಮ ಸರ್ಕಾರನೇ ಸರಿ ಇಲ್ಲ, ನಿಮ್ಮ ಎಕ್ಸಾಮೇ ಸರಿ ಇಲ್ಲ, ನಿಮ್ಮ ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅನ್ನೋ ಮಾತುಗಳಿದಾವಲ್ಲ. ಇವ್ರು ಪ್ರೈಮ್ ಮಿನಿಸ್ಟರ್ ನೀಟ್ ಎಕ್ಸಾಮು ಇದು ಹೊಸದಾಗಿ ನಡೀತಾ ಇದೆಯಾ? ಸೊ ಇವತ್ತು ಎಕನಾಮಿಕ್ ಅಂಡರ್ ವರ್ಲ್ಡ್ ಅಲ್ಲಿ ಇದು ಒಂದು ಇದಾಗಿ ದೇಶವ್ಯಾಪ್ತಿ ಅಂತ ಒಂದು ಅಡ್ಕೊಂಡಿದೆ, ಇದು ಸ್ಕ್ಯಾಮ್ ಆಗಿದೆ. ಈ ಸ್ಕ್ಯಾಮ್ಗೆ ಇವಾಗ ಲಾಸ್ಟ್ ಟೈಮ್ ನೀವು ಹೇಳ್ದಂಗೆ 2024ರಲ್ಲಿ ಇದೇ ತರ ಒಂದು ಎಕ್ಸಾಮ್ ಸ್ಕ್ಯಾಮ್ ಆಗುತ್ತೆ. ಅವಾಗ 67 ಜನ AIR ಬರ್ತಾರೆ, ಆಲ್ ಇಂಡಿಯಾ ರ್ಯಾಂಕ್ ಅಲ್ಲಿ 67 ಜನ ಬರ್ತಾರೆ. ಮತ್ತೆ ಅದು ರಿವ್ಯಾಲ್ಯೂಯೇಷನ್ ಮಾಡಿದಾಗ 61 ಜನ ಪಾಸ್ ಆಗ್ತಾರೆ. ಅವಾಗೂ ಸ್ಕ್ಯಾಮ್ ಆಗಿತ್ತು. ಪ್ರಾದೇಶಿಕ ಸಮಸ್ಯೆಗಳು ಅಂತೇಳಿ ಸರ್ ಅದರಲ್ಲಿ 61 ಜನ ಪಾಸ್ ಆಗಿಲ್ಲ, ಪಾಸ್ ಆಗಿರೋದು 3-4 ಜನನು ಪಾಸ್. 67 ಜನ ಪಾಸ್ ಆಗಿದ್ರು, ಅದ್ರಲ್ಲಿ ರಿವ್ಯಾಲ್ಯೂಯೇಷನ್ ಮಾಡಿದಾಗ 61 ಜನ ಮತ್ತೆ ರೀಪಾಸ್ ಆಗ್ತಾರೆ. ಅದು ನೋಡಿ ಚೆಕ್ ಮಾಡಿ ಆಯ್ತಾ. ಹಂಗಾಗಿ ಇವತ್ತು 45 ಜನ ದೇಶವ್ಯಾಪ್ತಿ ಸಿಕ್ಕಿದ್ದಾರೆ. ಅದು ಎಲ್ಲಿ ಮೇನ್ ಆಗಿ ಕೇರಳ, ರಾಜಸ್ಥಾನ ಮತ್ತೆ ನಾಸಿಕ್, ಮಹಾರಾಷ್ಟ್ರದಲ್ಲಿ ಸಿಕ್ಕರ್ ಸೆಂಟರ್ ಅಲ್ಲಿ 45 ಜನ ಗುರ್ಸಿ. ಇವತ್ತು ಆಗಾಗಲೇ ಈಗ 13 ಜನ ಬಂಧಿಸಿದ್ದಾರೆ. ಸರ್ಕಾರ ಕಣ್ಮುಚ್ಚೆಲ್ಲೂ ಕುಂತಿಲ್ಲ, ನಾವು ಇದನ್ನು ವಿಫಲ, ನಾವು ಮಾಡಲ್ಲ, ಮತ್ತೆ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀವಿ ಅಂತ ಸರ್ಕಾರ ಎಲ್ಲ ಹೇಳ್ತಲ್ಲ. ಸರ್ಕಾರ ನಿರ್ಧಾರನ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಮತ್ತೆ ಆ ಮಕ್ಕಳಿಗೆ ಫ್ರೀ ಎಕ್ಸಾಮ್ ಮಾಡಿ, ಮತ್ತೆ ಯಾವುದೇ ತರ ಎಕ್ಸಾಮ್ ಫೀಸ್ ಕಟ್ಟಿದಂಗೆ ಸೇಮ್ ಸೆಂಟ್ರಲ್ಲೇ ಸೇಮ್ ಇದ್ರಲ್ಲಿ ಎಕ್ಸಾಮ್ ಮಾಡಬೇಕು. ಕಠಿಣವಾದ ಕ್ರಮ ತಗೋಬೇಕು. ಇವತ್ತು ಏನಾಗ್ತಾ ಇದೆ, ಇವತ್ತು ಇಂಥ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಾಗ ಕೋರ್ಟ್ಗೆ ಹೋಗ್ತಾರೆ, 1 ತಿಂಗಳು 2 ತಿಂಗಳು, ಒಂದು ನಿಮಿಷ ಇರ್ರಿ ಆಯ್ತು, ಕೋರ್ಟ್ಗೆ ಹೋಗ್ತಾರೆ, 1 ತಿಂಗಳು 2 ತಿಂಗಳು ಜೈಲ್ಗೆ ಹೋಗ್ತಾರೆ, ಬೇಲ್ ತಗೊಂಡು ಆಚೆ ಬರ್ತದೆ. ಯಾವ ತರ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡ್ರೆ 3 ತಿಂಗಳ ಬೇಲ್ ಸಿಗೋಂತ ಮನಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದ್ದಾರೆ. ಆ ಮನಸ್ಥಿತಿ ತೆಗಿಬೇಕಾದ್ರೆ ಈ ತರ ಭವಿಷ್ಯದ ಮಕ್ಕಳ ಜೊತೆ ಆಟ ಆಡುವಂತ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಂತವ್ರಿಗೆ ಕಠಿಣವಾದ ಕ್ರಮ ತಗೋಬೇಕು, ಖಂಡಿಸ್ಬೇಕು ಇದನ್ನ. ಯಾಕಂದ್ರೆ ಇನ್ಯಾವತ್ತೂ ಈ ತರ ಒಂದು ಭವಿಷ್ಯದ ಮಕ್ಕಳ ಜೊತೆ ಆಟ ಆಡ್ಬೋದು. ಯಾಕಂದ್ರೆ ಒಂದು ಮಗುವಿನ ಭವಿಷ್ಯ ಈ ದೇಶಕ್ಕೆ ಅತ್ಯಮೂಲ್ಯವಾದದ್ದು. ಅಂತ ಮಕ್ಕಳ ಭವಿಷ್ಯ ಜೊತೆ ಆಟ ಆಡಬಾರ್ದು. ಇವತ್ತು ನ್ಯಾಟ್ ಅನ್ನೋದ್ಮೇಲೆ ಇವತ್ತು ನಂಬಿಕೆನೇ ಹೋಗ್ತಾ ಇದೆ. CBI ಎನ್ಕ್ವೈರಿ ಆಗಿದೆ, ತನಿಖೆ ಆಗ್ತಾ ಇದೆ. ಈಗಾಗಲೇ 45 ಜನ ಗುರುತಿಸಿ 13 ಜನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಮತ್ತೆ ಈ ತರ ಆಗದಿದ್ದಂಗೆ ಎಚ್ಚರಿಸೋ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ. ಸರ್ ನಾನು ಒಂದು ಮಾತು ಹೇಳ್ಬೇಕು. ಅವ್ರು KPSC ಬಗ್ಗೆ ಕೇಳಿದ್ರು. KPSC ಯಾವ ಇಲಾಖೆ ಅಂಡರ್ ಅಲ್ಲಿ ಬರುತ್ತೆ ಸರ್? ಯಾವ ಮಂತ್ರಿಗಳು? ಸಾಂವಿಧಾನಿಕ ಸಂಸ್ಥೆ ಅದು. KPSC ನಮ್ದು ಎಜುಕೇಶನ್ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಯಾರು? KPSC ಚೇರ್ಮನ್ ತಂದವರು ಯಾರು? ಎಜುಕೇಶನ್ ಮಿನಿಸ್ಟರ್ ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರ? ಒಂದು ಪ್ರಶ್ನೆ ಪತ್ರಿಕೆ ನೋಡಿದ್ರ ಕನ್ನಡದಲ್ಲಿ ರೆಡಿ ಮಾಡಿ ನೋಡಿದ್ರ? ಎಷ್ಟು ಹೋರಾಟ ಆಗಿದೆ ನಿಮ್ ಸ್ಟೇಟ್ ಅಲ್ಲಿ? ನಿಮ್ ಸ್ಟೇಟ್ ಅಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದಲ್ಲಿ 4 ಪ್ರಶ್ನೆ ಪತ್ರಿಕೆ
ಆವಾಗ ಜಡ್ಜ್ ಕೇಳಿದ್ರು ನಿಮ್ಗೆ ಏನು ಹಕ್ಕಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕೇಳಿದ್ರು ನಿಮ್ಗೆ ಏನು ಹಕ್ಕಿದೆ ನೀವು ಇದು ಸಾಂವಿಧಾನಿಕ ಸಂಸ್ಥೆ ನಡೆಸಿದಂತ ಪರೀಕ್ಷೆ ಮೇಲೆ ಆಯ್ತ್ರಿ, return ಮಾಡಿ KPSC exam ಕೇಳೋದಕ್ಕೆ chairman ಅಂತ. appointment ಮಾಡೋರು ಯಾರು? ಗೋವಿಂದಪ್ಪ ಯಾರು? ಸರ್, ಒಂದ್ ನಿಮಿಷ. KPSC ಎಚ್. ಎನ್. chairman ಕೃಷ್ಣ appointment ಮಾಡೋರು ಯಾರು? ಒಂದ್ ನಿಮಿಷ ಸರ್. ಆಯಿಷಾ ಫರ್ಜಾನ ಮೇಡಮ್, ಒಂದ್ ನಿಮಿಷ. ಮ್ಯಾಟ್ರ್ ಇಲ್ಲಿ ಡೈವರ್ಟ್ ಆಗ್ತಾ ಇದೆ ಸರ್. ಈಗ ನಾನು ಹೇಳೋದೇನಂತಂದ್ರೆ